ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಕೊಬ್ಬರಿಯಿಂದ ಚಟ್ನಿ ಪುಡಿ ಮಾಡ್ತಿದ್ದೀನಿ. ಕೊಬ್ಬರಿ ಚಟ್ನಿ ಪುಡಿ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಏನು ತೊಗೊತಾ ಇದ್ದೀನಿ ಅಂದರೆ ಕೊಬ್ಬರಿ ತೊಗೊತಿದ್ದೀನಿ. ಕೊಬ್ಬರಿ ಮತ್ತು ಜೀರಿಗೆ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ನೋಡಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ನೋಡಿ, ಒಂದು ಕೊಬ್ಬರಿಲಿ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೋಡಿ ಹುಣಸೆಹಣ್ಣು, ಇದು ಸುಟ್ಕೊಂಡಿದ್ದೀನಿ. ಬೇಕಿಲ್ಲಂಗೆ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು 10ರಿಂದ 12 ಒಣಮೆಣಸಿನ್ಕಾಯಿ ತೊಗೊಂಡು ಅದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಪುಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕಡಲೆ ಬೀಜ ತೊಗೊಂಡು ಅದನ್ನು ಉಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಕಡಲೆ ಬೀಜ ಉಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಅದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಒಂದು ನೋಡಿ, ಇದು ಕಡಲೆ ಬೀಜ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಹಾಗೆ ಜೀರಿಗೆ ಮತ್ತು ಹುಣಸೆಹಣ್ಣು ಸುಟ್ಕೊಂಡಿದ್ದೀನಿ. ನೋಡಿ, ಸುಟ್ಕೊಂಡಿರೋದಕ್ಕೆ ಗರ್ಗರಿ ಆಗಿದೆ, ಅಂಟುತ್ತಾ ಇಲ್ಲ. ಇವೆಲ್ಲ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಈಗ ಕೊಬ್ಬರಿನ ಬೆಚ್ಚಗೆ ಮಾಡ್ಕೋಬೇಕು. ಮೊದಲಿಗೆ ಕೊಬ್ಬರಿ ಪುಡಿ ಮಾಡ್ಕೊಳ್ಳೋಣ. ಈ ಐಟಮ್ಗಳೆಲ್ಲ ಇಲ್ಲೇ ಇರಲಿ. ಮೊದಲಿಗೆ ಏನು ಮಾಡಬೇಕು ಅಂದರೆ ಕೊಬ್ಬರಿ ಪುಡಿ ಮಾಡ್ಕೊಳ್ಳೋಣ. ಖಾರದ ಪುಡಿ ಇದ್ದರೆ ಖಾರದ ಪುಡಿನೇ ಹಾಕ್ಕೊಳ್ಳಿ, ಖಾರದ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಮೊದಲು ಹಸಿ ಕೊಬ್ಬರಿ ಅಂತಾರೆ, ಒಟ್ಟಾರೆ ಕೊಬ್ಬರಿ ಪುಡಿ ಮಾಡ್ಕೊತೀನಿ. ತುರಿಯೋದಕ್ಕಿಂತ ಪುಡಿ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಸಣ್ಣ ಆಗಲಿ, ಚೆಲ್ತು ಸ್ವಲ್ಪ. ಸಾಕು, ಪುಡಿ ಆಗಿದೆ ನೋಡಿ. ಇದಿಲ್ಲೇ ಇರಲಿ, ಮಿಕ್ಸಿ ಅವಶ್ಯಕತೆ ಇದೆ. ಈಗ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಕೊಬ್ಬರಿನ ಇದ್ರ ಜೊತೆನೇ ಬೆಚ್ಚಗೆ ಮಾಡ್ಕೋಬೋದು ಅಂತ ಅನ್ಬೋದಿತ್ತು. ನಮ್ಮ ಟೈಮ್ ಆಗುತ್ತೆ, ಸುಮ್ಮನೆ ವಿಡಿಯೋ ಲಾಂಗ್ ಆಗುತ್ತೆ, ನೋಡೋರಿಗೆ ಬೇಜಾರಾಗುತ್ತೆ ಅಂತ ಅದೆಲ್ಲ ಮೊದಲೇ ಬೆಚ್ಚಗೆ ಮಾಡಿ ಇಟ್ಕೊಂಡೆ. ಕೊಬ್ಬರಿ ಒಂದನ್ನು ಹಾಗೆ ಇಟ್ಕೊಂಡೆ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಕಡಿಮೆ ಉರಿಲೇ ಬೆಚ್ಚಗೆ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ದಪ್ಪಕ್ಕೆ ರುಬ್ಕೊಂಡು ನಡೆಯುತ್ತೆ, ಯಾಕೆಂದರೆ ಆಮೇಲೆ ಮಾಡ್ಕೊತೀವಲ್ಲ, ಮತ್ತೆ ರುಬ್ಕೊತೀವಲ್ಲ, ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ಕೊಬ್ಬರಿ. ಘಮ ಅಂತ ಐತೆ ನೋಡಿ, ಎಣ್ಣೆ ಬಿಡ್ತಾ ಇದೆಯಲ್ಲ, ಕೊಬ್ಬರಿ ಎಣ್ಣೆ ಸ್ಮೆಲ್ ಘಮ ಅಂತ ಇದೆ. ಇದು ನೀವು ಎಷ್ಟು ದಿನ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು, ಯಾಕೆಂದರೆ ಎಲ್ಲ ಡ್ರೈ ವಸ್ತುನೇ ಆಗಿರೋದ್ರಿಂದ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಬೋದು. ಇದಕ್ಕೆ ಎಣ್ಣೆ ಏನೂ ಆಗ್ತಾಯಿಲ್ಲ ನೋಡಿ, ಕಲರ್ ಚೇಂಜ್ ಆಗ್ತಿದೆಯಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇರಲಿ ನೋಡಿ. ಸಾಕು, ಸ್ವಲ್ಪ ತಣ್ಣಗೆ ಬಿಡೋಣ. ಈ ಕಲರ್ ಎಲ್ಲ ಚೇಂಜ್ ಆಯ್ತಲ್ಲ, ಕಾಣಿಸ್ತಿದೆಯಲ್ಲ ನಿಮಗೆ? ಸಾಕು.
ಹಾಕ್ಕೊಂಡಿದ್ದಾಗಿದೆ. ಈಗ ಇದೆಲ್ಲ ಒಂದೊಂದನ್ನೇ ಜಾರು ಹಾಕೊಂಡು ಬರೋಣ. ನೋಡಿ, ಕಡಲೆ ಬೀಜ ಹಾಕ್ತಿದ್ದೀನಿ, ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಮತ್ತು ಇನ್ನೊಂದು ಸಲ ಹುಣಸೆಹಣ್ಣು ಹಾಕ್ತಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಮತ್ತು ಕರಿಬೇವು ಹಾಕ್ತಿದ್ದೀನಿ, ಮತ್ತು ಜೀರಿಗೆ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆವಾಗಲೇ ಹೇಳಿದ್ದೀನಿ ಖಾರದ ಪುಡಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು 2 ಸ್ಪೂನ್, 2.5 ಸ್ಪೂನ್ ಹಾಕಿರ್ತೀನಿ. ಕಡಿಮೆ ಆದರೆ ಬೇಕಾದ್ರೆ ಹಾಕ್ಕೊಳ್ಳೋಣ. ನೋಡಿ, ಈಗ ಇದನ್ನ ಹಂಗೆ ದಪ್ಪ ನುಣ್ಣಗೆ ಮಾಡಬಾರ್ದು, ದಪ್ಪ ಏಕೆಂದರೆ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ತೊಗೊಳುತ್ತೆ ರುಬ್ಬೋಕ್ಕೆ. ಕೊಬ್ಬರಿ ಚಟ್ನಿ ಪುಡಿ ರೆಡಿ. ಒಣಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಘಮ ಕೊಬ್ಬರಿ ಚಟ್ನಿ ಪುಡಿ ರೆಡಿ. ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ಏನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಬಾಯ್.